उमापतिं सुरगुरुं वन्दे जगत्कारणं वन्दे पन्नगभूषणं मृगधरं वन्दे पशूनां पतिं वन्दे सूर्यशशाङ्कवहिनयनं वन्दे मुकुन्दप्रियं वन्दे भक्तजनाश्रयं च वरदम्। ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಪುರಿಗೆ ಬಂದಿದ್ದೇವೆ, ಜಗನ್ನಾಥನ ಸನ್ನಿಧಾನಕ್ಕೆ. ನಾರಾಯಣಾಯ ಓಂ ನಾರಾಯಣಾಯ ಓಂ ನಾರಾಯಣಾಯ ಓಂ ನಾರಾಯಣಾಯ ಓಂ ನಾರಾಯಣಾಯ ಓಂ ನಾರಾಯಣಾಯ ಓಂ ನಾರಾಯಣಾಯ ಓಂ. ಪುರಿ ಎಂದರೆ ಇದೊಂದು ದೊಡ್ಡ ಪಟ್ಟಣ. ಪೂಸ್ತ್ರೀ ಪುರಿ ನಗರ್ಯವ್ವ ಪಟ್ಟಣಂ ಪುಟಭೇದನಂ ಹೇಳುವಂತಹ ಒಂದು ಆಧಾರ ಅಮರಕೋಶದಲ್ಲಿ. ಪುರಿ ಎಂದರೆ ಪಟ್ಟಣ, ಪುರಿ ಎಂದರೆ ದೇಗುಲ, ಪುರಿ ಎಂದರೆ ದೇಹಕ್ಕೂ ಪುರಿ ಹೇಳುವಂತಹ ಒಂದು ಹೆಸರು ಇರತಕ್ಕಂತಹದ್ದು. ಪ್ರಾಮುಖ್ಯ ಇರತಕ್ಕಂತಹ ವಿಶೇಷವಾದಂತಹ ಜಗನ್ನಾಥನ ಸನ್ನಿಧಾನಕ್ಕೆ ನಾವು ಇವತ್ತಿನ ದಿವಸ ಬಂದಿದ್ದೇವೆ. ಭಾರತದ ಪೂರ್ವ ಕರಾವಳಿಯ ಒಡಿಶಾದ ಪುರಿಯಲ್ಲಿರುವ ಜಗನ್ನಾಥ ಮಂದಿರವು ಚಾರ್ಧಾಮ್ಗಳಲ್ಲಿ ಒಂದಾಗಿದೆ. ಇದು ಹಿಂದೂ ವೈಷ್ಣವ ಅನುಯಾಯಿಗಳಿಗೆ ಪ್ರಮುಖ ದೇವಾಲಯವಾಗಿದೆ. ಮಹಾಭಾರತದ ಉಲ್ಲೇಖವೊಂದರ ಪ್ರಕಾರ ಈ ದೇವಾಲಯವನ್ನು ರಾಜ ಇಂದ್ರಮನು ಕಟ್ಟಿಸಿದನೆಂದು ಹೇಳಲಾಗುತ್ತದೆ. ಕಾಲಾನಂತರ ಗಂಗರಾಜನಾದ ಅನಂತವರ್ಮನು ಈ ದೇವಾಲಯವನ್ನು ಪುನರ್ನಿರ್ಮಾಣ ಮಾಡಿಸಿದನೆಂದು ತಿಳಿದುಬರುತ್ತದೆ. ಜಗದೊಡೆಯನಾಗಿರತಕ್ಕಂತಹ ಪರಮಾತ್ಮನ ಸನ್ನಿಧಾನ ಅಂದರೆ ಕೇಳಬೇಕಾ? ಎಷ್ಟೋ ಜನ್ಮದ ಪುಣ್ಯ ಬೇಕು. ಅದ್ಭುತವಾದಂತಹ ದೇವತಾ ದರ್ಶನದಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗ್ತದೆ ಹೇಳುವಂತಹ ಭಾವನೆ ಪ್ರತಿಯೊಬ್ಬರಿಗೂ ಸಹಿತವಾಗಿ. ಸಾಧಾರಣವಾಗಿ 3-4 ಕಿಲೋಮೀಟರ್ ದೂರದಿಂದಲೇ ಸಾಲಾಗಿ ಒಬ್ಬರ ಹಿಂದೊಬ್ಬರಾಗಿ ಸಾಲಾಗಿ ಬರಬೇಕು. ಒಳಭಾಗದಲ್ಲಿ ಗರ್ಭಗುಡಿಯಲ್ಲಿ ವಿಶೇಷವಾಗಿ ಜಗನ್ನಾಥನು ರಾರಾಜಿಸ್ತಾ ಇದ್ದಾನೆ. ತನ್ನ ಅಣ್ಣನಾಗಿರ್ತಕ್ಕಂತಹ ಬಲರಾಮ, ತನ್ನ ತಂಗಿಯಾಗಿರ್ತಕ್ಕಂತಹ ಸೌಭದ್ರೆಯೊಟ್ಟಿಗೆ. ಬಲರಾಮ ಮತ್ತು ಶ್ರೀಕೃಷ್ಣನ ಮಧ್ಯಭಾಗದಲ್ಲಿ ಸೌಭದ್ರೆ. ಇವರ ದರ್ಶನವನ್ನು ಮಾಡುವುದೇ ಒಂದು ವಿಶೇಷ ಪುಣ್ಯವಾಗಿರ್ತಕ್ಕಂಥದ್ದು. ನಾವು ಸಾವಿರಾರು ದೇವಸ್ಥಾನಗಳ ದರ್ಶನ ಮಾಡೋದಕ್ಕಿಂತಲೂ ಇಂತಹ ಒಂದು ದೇವಸ್ಥಾನವನ್ನು ದರ್ಶನ ಮಾಡಿದರೆ ನಮಗೆ ಎಲ್ಲೆಲ್ಲದ ಪುಣ್ಯ ಸಂಗ್ರಹವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು.